ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ರಿಯಲ್ ಲೈಫ್ ಚಾಲೆಂಜಸ್ ಏನು? ನನಗೆ ಅನಿಸೋ ಪ್ರಕಾರ ನನ್ನ ಮುಂದೆ ಈ 3 ವರ್ಷದಲ್ಲಿ 5 ದೊಡ್ಡ ಚಾಲೆಂಜ್ ಇದೆ. ಆ 5 ಚಾಲೆಂಜ್ ಏನು? ಆ ಚಾಲೆಂಜಿಂದ 1 ಕೋಟಿ ಸೇರ್ಸೋಕ್ಕಾಗತ್ತಾ? ಸೇರ್ಸೋಕ್ಕಾಗಲ್ವಾ? ಏನು ಅಂತ ತಿಳ್ಕೊಳ್ಳೋಕ್ಕೆ ಈ ಫುಲ್ ವಿಡಿಯೋ ನೀವು ನೋಡಿ. ಬನ್ನಿ ವಿಡಿಯೋ ಹೋಗೋಣ. ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಪ್ರಯಾಣದಲ್ಲಿ ಇವತ್ತು ದಿನ 19. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ ಆಲ್ರೆಡಿ ನಿಮಗೆ ಗೊತ್ತು, ನಾವಿವಾಗ 19 ದಿವಸದಿಂದ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀವಿ ಅಲ್ಲ, ಚಾನಲ್ ಮೂಲಕ. ಸೊ ನನ್ನ ಮುಂದಿನ ಗುರಿ 3 ವರ್ಷದಲ್ಲಿ ಮುಟ್ಟೋದಕ್ಕೆ ಏನೇನು ರಿಯಲ್ ಲೈಫಲ್ಲಿ ನನಗೆ ಚಾಲೆಂಜಸ್ ಬರುತ್ತೆ, ಸೊ ಅದನ್ನು ಈ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ದೀನಿ. ಸೊ ಮೊದಲನೇದು ಬಂದು ಜಾಬ್ ಸೇಫ್ಟಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಥರ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ. ಸೊ ಅಂದಾಜು 13-14 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡಲ್ಲೇ ಕೆಲಸ ಮಾಡ್ತಿದ್ದೀನಿ. ಸೊ ನಮ್ಮ ಫೀಲ್ಡಲ್ಲಿ ಸ್ಪೆಸಿಫಿಕ್ಕಾಗಿ ಏನಾಗುತ್ತೆ ಅಂದರೆ, ಆಗಾಗ ಒಂದು ರಿಸೆಷನ್ ಬರುತ್ತೆ, ಇಲ್ಲ ಟೆಕ್ನಾಲಜಿನಲ್ಲಿ ಏನಾದರೂ ಡೆವಲಪ್ಮೆಂಟ್ ಆದಾಗ ಲೇ ಆಫ್ಸ್ ನಡೆಯುತ್ತೆ. ಲೇ ಆಫ್ಸ್ ಅಂದರೆ ಯಾವುದಾದ್ರೂ ಕಂಪ್ನೀಲಿ ಯಾವುದಾದ್ರೂ ಕೆಲಸ ಇಲ್ಲ ಫಿನಾನ್ಷಿಯಲ್ ರೆವೆನ್ಯೂಯಿಂದನೋ, ಇಲ್ಲ ಟೆಕ್ನಾಲಜಿ ಚೇಂಜ್ ಆಗೋದ್ರಿಂದನೋ, ಇಲ್ಲ ತುಂಬ ಜಾಸ್ತಿ ಹೈರ್ ಮಾಡಿರೋದ್ರಿಂದನೋ, ಯಾರನ್ನಾದರೂ ಕೆಲಸದಿಂದ ತೆಗಿಬೇಕು ಅಂತ ಕಂಪ್ನಿ ಡಿಸೈಡ್ ಮಾಡಿದ್ರೆ ಅದನ್ನು ಲೇ ಆಫ್ ಅಂತ ಹೇಳ್ತೀವಿ. ಕಂಪ್ನಿ ಒಬ್ಬರನ್ನ ಈ ಮೇಲೆ ಹೇಳಿರೋ ಕಾರಣದಿಂದ ನಾವು ಇನ್ಮೇಲೆ ನಿಮಗೆ ಈ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇಲ್ಲಿ ನೀವು ಇನ್ಮೇಲೆ ಕೆಲಸ ನಿಮಗೆ ಇಲ್ಲಿಲ್ಲ ಅನ್ನೋದನ್ನು ಲೇ ಆಫ್ ಅಂತ ಹೇಳ್ತೀವಿ ನಾವು. ಸೊ ಆ ಥರ ಆಗೋದು ಕಾಮನ್. ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಹರಡ್ತಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ಅದರಿಂದ ಸ್ವಲ್ಪ ಕಂಪ್ನಿಗಳು ನಂಬರ್ ಆಫ್ ಹೆಡ್ ಕೌಂಟ್ಸ್ನ ಮೇಲೆ ಕೆಳಗಡೆ ಮಾಡ್ತಿದ್ದಾರೆ. AI ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗ್ತಿದೆ. ಸೊ ನಮ್ಮ ಜಾಬಲ್ಲಿ ಇವಾಗ ಸೇಫ್ಟಿ ಅನ್ನೋದು ತುಂಬಾ ಕಡಿಮೆ. ಸೊ ಅದರಿಂದ ಯಾವ ಕಂಪ್ನೀಲಿ ಯಾವಾಗ ಯಾರಿಂದ ಯಾರ ಕೆಲಸ ಹೋಗುತ್ತೆ ಅನ್ನೋದು ಹೇಳೋದು ತುಂಬ ಕಷ್ಟ ಆಗುತ್ತೆ. ಸೊ ಅದು ಒಂದು ದೊಡ್ಡ ಚಾಲೆಂಜ್ ನನ್ನ ಮುಂದೆ ಇರೋದು ಈ 3 ವರ್ಷದಲ್ಲಿ. ಯಾಕಂದರೆ ನಿಮಗೆ ಗೊತ್ತಲ್ಲ, ನಮಗೆಲ್ಲ ನಮ್ಮ ಸ್ಯಾಲ್ರಿನೇ. ಸೊ ಸ್ಯಾಲ್ರಿ ಕಮ್ಮಿ ಆದಾಗ ನಾವು ಸರ್ವೈವಲ್ ಮೂಡ್ಗೆ ಹೊರಟೋಗ್ಬಿಡ್ತೀವಿ. ಅಂದರೆ ನಮಗಿರೋ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡೋದಾಗಲಿ, ಇಲ್ಲ ಇಂಪಾರ್ಟೆಂಟ್ ಬಡ್ಜೆಟಿಂಗ್ ಮಾಡೋದಾಗಲಿ, ಅದಕ್ಕೆ ಮಾತ್ರ ನಮಗೆ ಪ್ಲ್ಯಾನ್ ಇರುತ್ತೆ ಹೊರತು ಸೇವಿಂಗ್ಸು ಅದಕ್ಕೆಲ್ಲ ಇರಲ್ಲ. ಸೊ ಫಸ್ಟ್ ಚಾಲೆಂಜ್ ನಾನು ಅಂದ್ಕೊಂಡಿರೋದು ನನ್ನ ಜೀವನದಲ್ಲಿ ಈ ನೆಕ್ಸ್ಟ್ 3 ವರ್ಷದಲ್ಲಿ ಬಂದು ಜಾಬ್ ಸೇಫ್ಟಿ. ನನ್ನ ಜಾಬ್ ಎಷ್ಟು ಸೇಫ್ ಆಗಿದೆಯೋ ಅಷ್ಟು ನನಗೆ ಈ ಗುರಿನ ತಲುಪೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಚಾಲೆಂಜ್ ನಂಬರ್ 2, ಎಕ್ಸ್ಪೆನ್ಸಸ್. ಸೊ ನಿಮ್ಗೆಲ್ಲರಿಗೂ ಗೊತ್ತು, ನಾವು ಅನ್ಕೋತೀವೋ ಅನ್ಕೊಳ್ಳಲ್ವೋ, ಪದೇ ಪದೇ ನಮ್ಮ ಜೀವನದಲ್ಲಿ ನಮಗೆ ಒಂದೊಂದು ಸತಿ ಬೇಡದಿರೋ ಎಕ್ಸ್ಪೆನ್ಸಸ್ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾವೇನೋ ಒಂದು ಐಟಮ್ನ ಯೂಸ್ ಮಾಡ್ತಿರ್ತೀವಿ, ಇಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತಿರ್ತೀವಿ, ಸಡನ್ನಾಗಿ ಏನಾಗುತ್ತೆ, ಅದು ರಿಪೇರಿ ಆಗೋಗುತ್ತೆ. ಇಲ್ಲ ಇವಾಗ ನಿಮಗೆ ಗೊತ್ತು, ಫೋನೆಲ್ಲ ಒಂದು ಎಷ್ಟೊಂದು ಜನ 50,000, 60,000, 1,00,000 ಎಲ್ಲ ಫೋನ್ಸು ಬಂದುಬಿಟ್ಟಿದೆ ಈಗ. ಸೊ ಯಾರಾದರೂ ಫೋನ್ ಡ್ಯಾಮೇಜ್ ಆಗೋಯ್ತು, ಇನ್ನೊಂದು ಕೇಳಿದ್ರೆ ಅಲ್ಲೊಂದು ಸ್ವಲ್ಪ ದುಡ್ಡು ಹೋಗುತ್ತೆ. ಯಾಕಂದರೆ ನಿಮಗೆ ಗೊತ್ತಲ್ಲ, ಈ ಥರ ಚಿಕ್ಕ ದುಡ್ಡು ಸೇರಿದ್ರೇ ದೊಡ್ಡ ದುಡ್ಡು ಆಗೋದು ಸಾಧ್ಯ ಆಗೋದು ಅಲ್ವಾ. ಸೊ ಆ ಥರ ಏನಾದರೂ ಖರ್ಚು ಬರುತ್ತಾ ನಾನು ನೋಡಬೇಕು. ಇದೊಂದು ಎಕ್ಸಾಂಪಲ್. ಸೊ ಫೋನ್ ಅನ್ನೋದು ದೊಡ್ಡ ಖರ್ಚು ಏನಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ರೆಕಾರ್ಡ್ ಮಾಡ್ತಿರೋದು ಕೂಡ ನನ್ನ ಪರ್ಸ್ನಲ್ ಫೋನ್. ಸೊ ಇಲ್ಲಿ ತನಕ ಚೆನ್ನಾಗಿದೆ. ಸೊ ಇನ್ನು ಮುಂದೆನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ನಾನು. ಬಟ್ ಫ್ಯಾಮಿಲಿಲಿ ಯಾರಿಗಾದರೂ ಏನಾದರೂ ಬರಬೇಕಂದ್ರೆ, ಯಾರಿಗಾದರೂ ಕೊಡಿಸ್ಬೇಕಂದ್ರೆ, ಇಲ್ಲ ಯಾರಿಗಾದರೂ ಒಂದು ಈವೆಂಟ್ ಬಂತು ಗಿಫ್ಟ್ಸ್ ಕೊಡಬೇಕಂದ್ರೆ, ಇಲ್ಲ ನಮ್ಮ ಮನೇಲಿ ಏನಾದರೂ ಸಡನ್ನಾಗಿ ಒಂದು ಫಂಕ್ಷನ್ ಬಂತು ಅಂದರೆ ಆ ಫಂಕ್ಷನ್ನ ನಾವು ಅರೇಂಜ್ ಮಾಡಿ ಅದಕ್ಕೊಂದು ಫಿನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆಗಲಿ. ಸೊ ನನ್ನ ಪ್ರಕಾರ ಈ ಅನ್ಅವಾಯ್ಡಬಲ್ ಎಕ್ಸ್ಪೆನ್ಸಸ್ ಒಂದು, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಒಂದು. ಅಂದರೆ ನಮಗೆ ಅದು ತುಂಬ ಬೇಕಾಗೋದಿಲ್ಲ, ಬಟ್ ನಾವು ಮಾಡ್ತೀವಲ್ಲ, ಸಂಪಾದನೆ ಮಾಡೋದು ಒಂದು ಸ್ವಲ್ಪ ಪರ್ಸೆಂಟೇಜ್ ಅದರಲ್ಲಿ ಎಂಜಾಯ್ ಮಾಡೋದಕ್ಕೆ ಅಲ್ವಾ. ಸೊ ಆ ಥರದ್ದು ಹೋದರೆ, ಮತ್ತು ಈ ಥರ ಅನವಶ್ಯಕವಾದ ಎಕ್ಸ್ಪೆನ್ಸಸ್ ಕೂಡ ನಮ್ಮ ಜರ್ನಿನ ತುಂಬ ಡಿಸ್ಟರ್ಬ್ ಮಾಡೋ ಸಾಧ್ಯತೆ ಇದೆ. ಯಾಕಂದರೆ 3 ವರ್ಷ ಅನ್ನೋದು ತುಂಬ ಕಮ್ಮಿ ಟೈಮ್ ಏನಲ್ಲ ಅಲ್ಲ. ಸೊ ಆ 3 ವರ್ಷ ಫುಲ್ಲು ನಾನು ನನ್ನ ಎಕ್ಸ್ಪೆನ್ಸಸಲ್ಲಿ ತುಂಬ ಹುಷಾರಾಗಿರಬೇಕು, ಆಮೇಲೆ ತುಂಬ ಡಿಸಿಪ್ಲಿನ್ಡ್ ಆಗಿರಬೇಕು, ಕಂಟ್ರೋಲ್ ಮಾಡಬೇಕು. ಅದು ಒಂದು ದೊಡ್ಡ ಚಾಲೆಂಜ್ ನನ್ನ ಪ್ರಕಾರ. ಸೊ ಅದನ್ನು ಯಾವ ಮಟ್ಟಕ್ಕೆ ನಾನು ಕಂಟ್ರೋಲ್ ಮಾಡ್ತೀನೋ ಅಷ್ಟು ನಮಗೆ ಈ ಜರ್ನಿನ ತಲುಪೋದಕ್ಕೆ ಈಸಿ ಆಗುತ್ತೆ. ಸೊ 3ನೇ ಚಾಲೆಂಜ್ ಬಂದು ನಾನು ಬರೆದಿರೋದು ಕನ್ಸಿಸ್ಟೆನ್ಸಿ ಆ್ಯಂಡ್ ಗ್ರೋತ್. ಇವಾಗ ನಾನು ಹೇಳಿದೆ ನಿಮಗೆ ನನ್ನದು ಜಾಬ್ ಸೇಫ್ಟಿ ಒಂದು. ಸೊ ನಮಗೇನಾಗುತ್ತೆ ಅಂದರೆ, ಕೆಲಸ ಚೇಂಜ್ ಮಾಡಿದ್ರೆ, ಇಲ್ಲ ವರ್ಷಕ್ಕೆ ಸತಿ, ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಪರ್ಫಾರ್ಮೆನ್ಸ್ ಬೋನಸ್ ಅಂತನೋ, ಆ ಥರ ಹೈಕ್, ಸಂಬಳ ಜಾಸ್ತಿ ಆಗೋದು, ಇದೆಲ್ಲ ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್, ಹೋದ ವರ್ಷ ನಾನು 1,00,000 ದುಡಿತಿದ್ರೆ ಎಕ್ಸಾಂಪಲ್, ಈ ವರ್ಷ ನಂದು 1,10,000 ಆಯಿತು ಅಂತ ಇಟ್ಕೊಳ್ಳೋಣ. ಸೊ ತಿಂಗ್ಳಿಗೆ 10,000 ಜಾಸ್ತಿ ಆಯಿತು ಅಂದರೆ ವರ್ಷಕ್ಕೆ ಎಷ್ಟಾಯಿತು? 1,20,000 ಜಾಸ್ತಿ ಆಯಿತು ಅಲ್ವಾ.
ಸೊ ಆ ಥರ ನಮಗೆ ಚಿಕ್ಕ ಚಿಕ್ಕ ಗ್ರೋತು ನಮ್ಮ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ. ಇವಾಗ ಕೆಲಸ ಚೇಂಜ್ ಮಾಡೋದಂತೂ ಇವಾಗೆಲ್ಲ ಇಂಡಸ್ಟ್ರಿನಲ್ಲಿ ಒಂದು 20-30% ಈಸಿಯಾಗಿ ಹೈಕ್ ಸಿಗುತ್ತೆ. ಸೊ ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಎಷ್ಟು ಕನ್ಸಿಸ್ಟೆಂಟಾಗಿ ನಾನು ಗ್ರೋ ಆಗ್ತೀನಿ, ನನ್ನ ಇನ್ಕಮ್ ಹೇಗೆ ಬೆಳೆಯುತ್ತೆ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿರೋ ಥರ ನಮ್ಮ ತಾಯಿಯವ್ರ ಸೂಪರ್ ಮಾರ್ಕೆಟ್ ಇದೆ, ಅದರಲ್ಲಿ ಏನಾದರೂ ಬಿಸ್ನೆಸ್ ಚೆನ್ನಾಗಿ ಬೆಳೆಯುತ್ತಾ, ಸೊ ಅದರಲ್ಲಿ ಏನಾದರೂ ನಾವು ಟ್ರೈ ಮಾಡೋಕ್ಕಾಗತ್ತಾ, ರೆವೆನ್ಯೂ ಇನ್ಕ್ರೀಸ್ ಮಾಡೋಕ್ಕಾಗಲಿ, ಇಲ್ಲ ಆ ಬಿಸ್ನೆಸ್ನ ಬೆಳೆಸೋದಕ್ಕಾಗಲಿ. ಸೊ ಅದೆಲ್ಲ ನಮಗೆ ಮ್ಯಾಟ್ರ್ ಆಗುತ್ತೆ. ಸೊ ಇನ್ಕಮ್ ಕನ್ಸಿಸ್ಟೆಂಟಾಗಿರಬೇಕು ಒಂದು, ಅದು ಬೆಳಿಬೇಕು ಇನ್ನೊಂದು. ಸೊ ಯಾವ ಮಟ್ಟಕ್ಕೆ ಅದು ಬೆಳೆಯೋಕ್ಕಾಗತ್ತೆ ಅದೊಂದು ಚಾಲೆಂಜ್. ಯಾಕಂದರೆ ಅಷ್ಟೇ ಇದ್ರೂ ನಮಗೆ ಇವತ್ತು ₹10 ಸೇರಿಸಿದ್ರೆ ಅದು ₹10 ಮಾತ್ರ ಸೇರ್ಸೋಕ್ಕಾಗತ್ತಲ್ಲ. ಬಟ್ ನಮ್ಮ ಇನ್ಕಮ್ಮೇ ಜಾಸ್ತಿ ಆದರೆ ₹10ಇಂದ ₹20 ಸೇರ್ಸೋಕ್ಕೆ ಶುರು ಮಾಡ್ಬೋದು, ಇಲ್ಲ ₹1000 ಇಂದ ₹2000 ಸೇರ್ಸೋಕ್ಕೆ ಶುರು ಮಾಡ್ಬೋದು ಅಲ್ವಾ. ಸೊ ನನ್ನ 3ನೇ ಚಾಲೆಂಜ್ ಬಂದು ಕನ್ಸಿಸ್ಟೆನ್ಸಿ ಮತ್ತು ಗ್ರೋತ್. ಅಂದರೆ ನನ್ನ ಇನ್ಕಮ್ ಯಾವ ಮಟ್ಟಕ್ಕೆ ಅದೇ ಲೆವೆಲಿದೆ, ಪ್ಲಸ್ ಆ ಲೆವೆಲಿಂದ ಮೇಲಕ್ಕೆ ಹೋಗುತ್ತೆ ಅನ್ನೋದು. ನೆಕ್ಸ್ಟ್ ಬಂದು ಲೈಫ್ ಸ್ಟೈಲ್ ಮತ್ತು ಸೋಷಿಯಲ್ ಪ್ರೆಷರ್. ಸೊ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಸುತ್ತ ಫಸ್ಟ್ ಇರೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ. ಆಮೇಲೆ ಸೆಕೆಂಡ್ ಸರ್ಕಲ್ ಬಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್. ಇವಾಗ ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಅಜ್ಜಿ, ಆ ಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್. ಆಮೇಲೆ ನೆಕ್ಸ್ಟ್ ಬಂದು ಫ್ರೆಂಡ್ ಸರ್ಕಲ್, ಆಫೀಸ್ ಸರ್ಕಲ್, ಆ ಥರ. ನಾವು ತುಂಬ ಸತಿ ನಾವು ಒಪ್ಕೋತೀವೋ ಇಲ್ಲೋ, ಒಂದು ಕಹಿ ಸತ್ಯ ಏನು ಅಂದರೆ ಈ ಸೊಸೈಟಿ ಪ್ರೆಷರಿಂದ ಕೂಡ ನಾವು ತುಂಬ ಎಕ್ಸ್ಪೆನ್ಸಸ್ ಮಾಡ್ತೀವಿ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಅವ್ರ ಹತ್ರ ಒಂದು ಕಾರ್ ಇದೆ, ನಾವು ಯಾಕೆ ಒಂದು ಕಾರ್ ತೊಗೋಬಾರ್ದು. ಅವ್ರ ಮನೇಲಿ ಟಿ ವಿ ಚೆನ್ನಾಗಿದೆ, ನಮ್ದು ಸ್ವಲ್ಪ ಹಳೇದಾಯಿತು, ಯಾಕೆ ನಾವು ಹೊಸದು ತೊಗೋಬಾರ್ದು. ಇಲ್ಲ ಇವಾಗ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಬಂತು, ಇವಾಗ ಆಗಸ್ಟ್ ಬರ್ತಿದೆ ಅಲ್ವಾ. ಆಗಸ್ಟಲ್ಲಿ ಏನಾದರೂ ಇಂಡಿಪೆಂಡೆನ್ಸ್ ಡೇ ಬಂದರೆ ತುಂಬ ಆಫರ್ಸ್ ಬರುತ್ತೆ, ಆವಾಗ ನಾವು ಯಾಕೆ ಏನಾದರೂ ಪರ್ಚೇಸ್ ಮಾಡಬಾರ್ದು. ಈ ಥರ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋದಕ್ಕೆ, ಅಂದರೆ ಇವಾಗ ಬೈಕಲ್ಲಿ ಹೋಗ್ತಿರೋರು ಕಾರಲ್ಲಿ ಹೋಗ್ತಿರೋರು ದೊಡ್ಡ ಕಾರು, ಇಲ್ಲ ಇವಾಗ ಪ್ರಯಾಣ ಊರಿಂದ ಊರಲ್ಲಿ ಮಾಡೋಕ್ಕೆ ಬಸ್ಸಿಂದ ಕಾರಿಂದ ಫ್ಲೈಟು ಅಲ್ಲ. ಸೊ ಇದೆಲ್ಲ ನಾವು ಲೈಫ್ ಸ್ಟೈಲ್ನ, ಇದರಲ್ಲಿ ಏನು ತಪ್ಪಿಲ್ಲ, ಯಾಕಂದರೆ ದುಡಿಯೋದೇ ನಮ್ಮ ಲೈಫ್ ಸ್ಟೈಲ್ನ ಬೆಳೆಸ್ಕೊಳ್ಳೋಕ್ಕೆ. ಬಟ್ ಆ ಲೈಫ್ ಸ್ಟೈಲ್ ಬೆಳೆಸ್ಕೊಂಡಾಗ ನಮ್ಮ ಖರ್ಚು ಜಾಸ್ತಿ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕು ಅಲ್ವಾ. ಸೊ ನನ್ನ ಜರ್ನಿನಲ್ಲಿ ಆ ಥರ ಲೈಫ್ ಸ್ಟೈಲ್ ಚೇಂಜಸ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ನನ್ನ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೋ ಆವಾಗ ಸೇವಿಂಗ್ಸ್ ಕಡೆ ದುಡ್ಡು ಹೋಗೋದು ಕಮ್ಮಿ ಆಗುತ್ತೆ. ಸೊ ನನ್ನ ಮುಂದೆ ಇರೋ 4ನೇ ದೊಡ್ಡ ಚಾಲೆಂಜ್ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಪ್ಲಸ್ ಸೊಸೈಟಿ ಪ್ರೆಷರ್. ಇವಾಗ ನಾನು ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಸಡನ್ನಾಗಿ ಖರ್ಚುಗಳು ಜಾಸ್ತಿ ಮಾಡಿದ್ರೂ ಸೇವಿಂಗ್ಸ್ ಕಮ್ಮಿ ಆಗುತ್ತೆ, ಗುರಿ ಮುಟ್ಟೋದು ಕಷ್ಟ ಆಗುತ್ತೆ. ಇಲ್ಲ ನಮ್ಮ ಸೊಸೈಟಿ, ನನ್ನ ಸುತ್ತ ಇರೋ ಒಂದು ಸೊಸೈಟಿ ಪ್ರೆಷರಿಂದ ಕೂಡ ನಾನು ಏನಾದರೂ ನನ್ನ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರಬೇಕು ಅಂದರೆ ಕೂಡ ಅದಕ್ಕೊಂದು ಎಕ್ಸ್ಪೆನ್ಸ್ ಆಗುತ್ತೆ, ಅದರಲ್ಲೊಂದು ಎಕ್ಸ್ಟ್ರಾ ಖರ್ಚು ಬರುತ್ತೆ, ಅದರಿಂದ ನನ್ನ ಸೇವಿಂಗ್ಸ್ ಕಮ್ಮಿ ಆಗುತ್ತೆ. ಸೊ ಇದೆರಡು ನನ್ನ ಹತ್ರ ಇರೋ ಒಂದು 4ನೇ ದೊಡ್ಡ ಚಾಲೆಂಜ್. ನೆಕ್ಸ್ಟ್ ಬಂದು 5ನೇ ಚಾಲೆಂಜ್. ನನ್ನ ಪ್ರಕಾರ ನಮಗೆ, ನಿಮ್ಮೆಲ್ಲರಲ್ಲೂ ನೀವು ಇದನ್ನು ಅಬ್ಸರ್ವ್ ಮಾಡಿರ್ಬೋದು, ಬಟ್ ನಾನು ಸುಮ್ಮನೆ ನನ್ನ ಎಕ್ಸಾಂಪಲ್ ಹೇಳ್ತೀನಿ. 5ನೇ ದೊಡ್ಡ ಚಾಲೆಂಜ್ ನಾನು ಬರೆದಿರೋದು ಬಂದು ಮೋಟಿವೇಶನ್. ಅಂದರೆ ಯಾವುದಾದ್ರೂ ಒಂದು ವಿಷಯನ ಶುರು ಮಾಡಿ ಅದನ್ನು ಮುಗಿಸೋ ತನಕ ನಮಗಿರಬೇಕಾಗಿರೋ ಒಂದು ಫೋರ್ಸ್, ಇಲ್ಲ ಒಂದು ಡ್ರೈವ್, ಅಂದರೆ ನಮ್ಮ ಒಳಗಡೆ ಇರಬೇಕಲ್ಲ. ಇವಾಗ ನನಗೇನಿದೆ ಅಂದರೆ, ಏನಾದರೂ ಮಾಡಿ ಈ 3 ವರ್ಷದಲ್ಲಿ ಈ 1 ಕೋಟಿ ಗುರಿನ ತಲುಪಿಸ್ಬೇಕು ಅಂತಿದೆ. ಅದು ನನ್ನ ಪರ್ಸ್ನಲ್ ಮೋಟಿವೇಶನ್ ಅಲ್ವಾ. ಆ ಥರ ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಒಬ್ಬರಿಗೆ ಓದಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತಿರುತ್ತೆ, ಒಬ್ಬರಿಗೆ ಕೆಲಸ ಹುಡುಕ್ತಿದ್ರೆ ಕೆಲಸ ಬೇಗ ಸಿಗಬೇಕು ಅಂತಿರುತ್ತೆ. ಆ ಥರ ಒಬ್ಬೊಬ್ಬರ ಜೀವನದಲ್ಲಿ ಆ ಸ್ಟೇಜಲ್ಲಿ ಒಂದೊಂದು ಕೆಲಸ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಇಂಪಾರ್ಟೆಂಟ್ ಕೆಲಸದ ಹಿಂದೆ ಒಂದು ಮೋಟಿವೇಶನ್ ಇರುತ್ತೆ. ಅಂದರೆ ಇವಾಗ ನಾನು ಏನಕ್ಕೆ 3 ವರ್ಷದಲ್ಲಿ 1 ಕೋಟಿ ಸೇರಿಸಬೇಕು ಅಂತಿದ್ದೀನಿ ಅಂದರೆ, ಒಂದು ಸ್ಟೇಬಲ್ ಲೈಫ್ ನನಗೆ, ನನ್ನ ಫ್ಯಾಮಿಲಿ, ನನ್ನ ಸುತ್ತ ಇರೋರು ಕೊಡಬೇಕು ಅಂತ ಅಲ್ವಾ. ಇದು ದೊಡ್ಡ ಮೋಟಿವೇಶನ್ ನನಗೆ. ಸೊ ಈ ಮೋಟಿವೇಶನ್ ಈ 3 ವರ್ಷದಲ್ಲಿ ಯಾವುದೇ ರೀತಿಯೂ ಕಮ್ಮಿ ಆಗಬಾರ್ದು. ಯಾವಾಗ ಕಮ್ಮಿ ಆಗ್ಬೋದು? ಒಂದು, ನಮಗೆ ತುಂಬ ಡಿಸ್ಟ್ರಾಕ್ಷನ್ ಇದ್ದಾಗ, ಇವಾಗ ಸಡನ್ನಾಗಿ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು, ಇಲ್ಲ ಕೆಲಸದಲ್ಲಿ ಏನೋ ಒತ್ತಡ ಬಂತು, ಇಲ್ಲ ಬೇರೆ ಏನೋ ಒತ್ತಡ ಬಂತು, ಆವಾಗ ಏನಾಗ್ಬಿಡುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿ ಹೊರಟೋಗುತ್ತೆ. ತುಂಬ ಚೆನ್ನಾಗಿ ಮಾಡಬೇಕು, ಇದೆಲ್ಲ ಮೆತ್ತಗೆ ನಾವು ಮರ್ತು ಬಿಡ್ತೀವಿ ಅಲ್ಲ. ಮರಿಬೇಕು ಅಂತ ಮರೆಯಲ್ಲ, ಬಟ್ ನಮ್ಮ ಸ್ವಭಾವನೇ ಹಾಗಲ್ವಾ. ಒಂದು ಇಂಪಾರ್ಟೆಂಟ್ ಕೆಲಸ ಬಂದರೆ ಸುತ್ತ ಇರೋ ಬೇರೆ ಕೆಲಸ ಸ್ವಲ್ಪ ಮರ್ತು ಬಿಡ್ತೀವಿ, ಯಾಕಂದರೆ ಆ ಇಂಪಾರ್ಟೆಂಟ್ ಕೆಲಸ ಮುಗಿಸ್ಬೇಕು ಅನ್ನೋ ಒಂದು ಸೀರಿಯಸ್ನೆಸ್ ನಮ್ಮಲ್ಲಿರುತ್ತೆ. ಸೊ ಇದೆಲ್ಲ ಆಗಬಾರ್ದು. 2ನೇದು, ನಿಮಗೆ ಗೊತ್ತು, ಈ ಜನ್ರೇಷನ್ನಲ್ಲಿ ನಾವು ಇವಾಗ ಹೇಗಿದ್ದೀವಿ ಅಂದರೆ, ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಏನು ಬೇಕೋ ಅದಕ್ಕಿಂತ ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ ಏನು ಬೇಕೋ ಅದೇ ತುಂಬ ಜಾಸ್ತಿ ನಮ್ಮ ಸುತ್ತ ಇರೋದು. ಸೊ ಅದು ನಿಮ್ಮೆಲ್ಲರಿಗೂ ಇದೆ, ನನಗೂ ಅದು ಆಬ್ವಿಯಸ್ಲಿ ಇದೆ. ಸೊ ಆ ಥರದ್ದು ಏನು ನನ್ನ ಡಿಸ್ಟ್ರ್ಯಾಕ್ಟ್ ಮಾಡಬಾರ್ದು. 3ನೇದು, ನಾನೇ ಒಂದು ಪಾಯಿಂಟ್, ಇವಾಗ ಒಂದು 3 ತಿಂಗಳಾಯಿತು, 4 ತಿಂಗಳಾಯಿತು, ನಾನು ಅಂದ್ಕೊಂಡಷ್ಟು ದುಡ್ಡು ಸೇರಿಲ್ಲ, ಒಂದು 10,000ನೇ ಸೇರಿತು, 20,000 ಸೇರಿತು, ನಾನೇ ಅದಕ್ಕೆ ಬೇಸರಗೊಂಡು, ಇಲ್ಲ ಅಯ್ಯೋ ನಮ್ಮ ಕೈಲಿ ಆಗಲ್ವೇನೋ ಅಂತ ಕುಗ್ಗಿನೋ, ಅದನ್ನು ಮಾಡಿ ಒಂದು ಮೋಟಿವೇಶನ್ನ ಕಳ್ಕೊಬಾರ್ದು. ಯಾವಾಗಲೂ ಇವತ್ತು ನಮ್ಗೆ ಚೆನ್ನಾಗಿ ಹೋಗಲಿಲ್ಲ ಅಂದರೆ, ನೀವು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ನಾಳೆ ಅಂತ ಒಂದು ದಿನ ಬಂದೇ ಬರುತ್ತೆ. ಇವತ್ತು ಏನೇ ಸಮಸ್ಯೆ ಬಂದರೂ ನಾಳೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ.
ಸೊ ಏನೇ ಆದರೂ ನೀವು ತಗೊಂಡಿರೋ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವತ್ತೂ ಧೃತಿಗೆಡಬೇಡಿ, ಮೋಟಿವೇಶನ್ನ ಬಿಟ್ಕೊಡ್ಬೇಡಿ, ಕನ್ಸಿಸ್ಟೆಂಟ್ ಆಗಿರಿ, ಡಿಸಿಪ್ಲಿನ್ ಆಗಿರಿ. ಇದೇ ನನ್ನ ಲೈಫಲ್ಲಿ ನೆಕ್ಸ್ಟ್ 3 ವರ್ಷ ನಾನು ಖಂಡಿತ ಫೇಸ್ ಮಾಡೋ 5 ಚಾಲೆಂಜ್. ಇದನ್ನೆಲ್ಲ ನಾನು ದಾಟಿ ಈ ನನ್ನ 1 ಕೋಟಿ ಗುರಿ 3 ವರ್ಷದಲ್ಲಿ ತಲುಪ್ತೀನ ಅನ್ನೋದೇ ಈ ನನ್ನ ಜರ್ನಿ. ಈ ನನ್ನ ಜರ್ನಿ ನೋಡಲು ನನ್ನ ಜೊತೆ ನೀವು ನಿಂತು ನನಗೆ ಸಪೋರ್ಟ್ ಮಾಡೋದಕ್ಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಬೈ ವಿಡಿಯೋ ತುಂಬ ನನ್ನ ಹಾನೆಸ್ಟಾಗಿ ಈ ಜರ್ನಿ ಹೇಗೆ ಹೋಗುತ್ತೋ ಅದನ್ನು ಶೇರ್ ಮಾಡ್ತೀನಿ. ಇನ್ನೇನು ಆದಷ್ಟು ಬೇಗ ಏಪ್ರಿಲ್ 1ನೇ ತಾರೀಕು ಬರ್ತಿದೆ. ಏಪ್ರಿಲ್ 1ನೇ ತಾರೀಕು ನಮ್ಮ ಮೊದಲನೇ ತಿಂಗಳು ಮುಗಿಯುತ್ತೆ. ಈ ಜರ್ನಿನಲ್ಲಿ ನಾನು ಎಷ್ಟು ಸೇವ್ ಮಾಡಿದ್ದೀನಿ ಮಿಸ್ಟ್ರಿ ಬಾಕ್ಸಲ್ಲಿ ಅಂತ ಹೇಳ್ತೀನಿ. ಬೇರೆ ಏನಾದರೂ ಸೇವ್ ನಾನು ಮಾಡಿರೋ ಅವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಧನ್ಯವಾದಗಳು.